ರಾಜ್ಯದಲ್ಲಿ ಒಂದಾದ ಮೇಲೊಂದರಂತೆ ಅಪರಾಧ ಚಟುವಟಿಕೆಗಳು ನಡೀತಾನೆ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಪುಡಿ ರೌಡಿಗಳಿಗೆ ಪೊಲೀಸರ ಮೇಲೆ ಭಯನೇ ಇಲ್ವಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಉಡುಪಿಯಲ್ಲಿ ನಡು ರಸ್ತೆಯಲ್ಲಿ ರೌಡಿಗಳ ಗ್ಯಾಂಗು ತಲ್ವಾರ್ನಿಂದ ಹೊಡೆದಾಡಿಕೊಂಡಿದೆ. ಒಬ್ಬರ ಮೇಲೊಬ್ಬರು ಕಾರು ಹತ್ತಿಸಿ ಕ್ರೌರ್ಯ ಮೆರೆದಿದ್ದಾರೆ. ಸೀನ್ ನಂಬರ್ 1, ರಸ್ತೆ ಮಧ್ಯೆ ನಿಂತಿದ್ದ ಲಾರಿಗೆ ಮತ್ತೊಂದು ಕಾರಿನಿಂದ ಡಿಕ್ಕಿ. ಸೀನ್ ನಂಬರ್ 2, ಕಾರಿನಿಂದ ಇಳಿದು ಒಬ್ಬರಿಗೊಬ್ಬರ ಮೇಲೆ ಅಟ್ಯಾಕ್. ಸೀನ್ ನಂಬರ್ 3, ಯುವಕನ ಮೇಲೆ ಕಾರನ್ನೇ ಹತ್ತಿಸಿ ಕ್ರೌರ್ಯ. ಸೀನ್ ನಂಬರ್ 4, ಕೆಳಗೆ ಬಿದ್ದವನ ಮೇಲೆ ತಲ್ವಾರ್ನಿಂದ ಯದ್ವಾ ತದ್ವಾ ಹಲ್ಲೆ. ಅಬ್ಬಬ್ಬ, ಎಂತ ಸೀನು, ಎಂತ ಹೊಡೆದಾಟ ಮಾರಾಯ. ಅಲ್ಲ ಮಾರಾಯರೇ, ಇದು ಸಿನಿಮಾದ ಶೂಟಿಂಗ್ ಅಲ್ಲ, ರೌಡಿಗಳ ಗ್ಯಾಂಗ್ ವಾರ್. ಉಡುಪಿಯಲ್ಲಿ ಮಧ್ಯರಾತ್ರಿ ತಲ್ವಾರ್ನಿಂದ ಗ್ಯಾಂಗ್ ವಾರ್. ಉಡುಪಿ ನಗರದಲ್ಲಿ 2 ಗುಂಪುಗಳು ಮಧ್ಯರಾತ್ರಿ ಮಧ್ಯ ರಸ್ತೆಯಲ್ಲೇ ತಲ್ವಾರ್ ಹಿಡಿದುಕೊಂಡು ಹೊಡೆದಾಡಿಕೊಂಡಿದ್ದಾರೆ. ಉಡುಪಿ ನಗರದ ಕುಂಜಿಬೆಟ್ಟು ರಸ್ತೆಯಲ್ಲಿ ಕಾಪು ತಾಲೂಕಿನ 2 ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಅದ್ಯಾವ ಲೆವೆಲ್ಗೆ ಅಂದ್ರೆ ಅಡ್ಡಾದಿಡ್ಡಿ ಕಾರು ಚಲಾಯಿಸಿ ಡಿಕ್ಕಿ ಹೊಡೆದು ಫೈಟಿಂಗ್ ಮಾಡಿದ್ದಾರೆ. ನಡು ರಸ್ತೆಯಲ್ಲೇ ತಲ್ವಾರ್, ಡ್ಯಾಗರ್, ದೊಣ್ಣೆ ಹಿಡಿದುಕೊಂಡು ರೋಷಾವೇಶ ಪ್ರದರ್ಶಿಸಿದ್ದಾರೆ. ವರ್ಷ ಮನಸ್ತಾಪದಿಂದ ವಿರುದ್ಧ ದಿಕ್ಕು ಹಾರಿದ್ದ ಗರುಡ ಗ್ಯಾಂಗ್. ಅಂದಹಾಗೆ ಇಲ್ಲಿ ಹೀಗೆ ಹೊಡೆದಾಡಿಕೊಳ್ಳುತ್ತಿರುವುದು ಬೇರೆ ಬೇರೆ ಗ್ಯಾಂಗ್ ಸದಸ್ಯರಲ್ಲ, ಬದಲಾಗಿ ಕಾಪು ಮೂಲದ ಗರುಡ ಎಂಬ ಒಂದೇ ಗ್ಯಾಂಗ್ನ ರೌಡಿಗಳು. ಈ ಗ್ಯಾಂಗ್ಗೆ 10 ವರ್ಷದ ಹಿಸ್ಟರಿ ಇದೆ. ಮೊದಲು ದನ ಕಳ್ತನ ಮಾಡಲು ಆರಂಭವಾಗಿದ್ದ ಈ ಗ್ಯಾಂಗ್ ನಂತರ ವಿವಿಧ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಉಡುಪಿ ಜಿಲ್ಲೆಯಾದ್ಯಂತ ಹಲವು ಕೇಸ್ಗಳನ್ನ ಹಾಕಿಸಿಕೊಂಡಿತ್ತು. ಮೊದಲು ದನ ಕಳ್ಳತನ ಮಾಡಲು ಆರಂಭವಾಗಿದ್ದ ಗರುಡ ಗ್ಯಾಂಗ್ ಅನ್ನ ಸುಮಾರು 15 ಮಂದಿ ಸೇರಿ ಕಟ್ಟಿದ್ದರು. ಬಳಿಕ ರಾಬರಿ, ಕಿಡ್ನ್ಯಾಪ್, ಹಫ್ತಾ ವಸೂಲಿ, ಸರಕಳ್ಳತನ, ಸೆಟ್ಲ್ಮೆಂಟ್, ವಾಹನ ಕಳುವು ಮತ್ತು ಫೈನಾನ್ಸ್ ರಿಕವರಿಯಲ್ಲಿ ತನ್ನನ್ನ ತೊಡಗಿಸಿಕೊಂಡಿತ್ತು. ಗರುಡ ಗ್ಯಾಂಗ್ ಸದಸ್ಯರ ಮೇಲೆ ಜಿಲ್ಲೆಯಾದ್ಯಂತ ಪ್ರಕರಣಗಳು ದಾಖಲಾಗಿದ್ದವು. 10 ವರ್ಷಗಳ ಹಿಂದೆ ಗ್ಯಾಂಗ್ನಲ್ಲಿ ಮನಸ್ತಾಪ ಉಂಟಾಗಿ ಕಳೆದ 4 ವರ್ಷಗಳಿಂದ ಗರುಡ ತನ್ನ ರೆಕ್ಕೆ ಕಟ್ಟಿಕೊಂಡು ತಟಸ್ಥವಾಗಿತ್ತು. ಸದ್ಯ ಕಾರು ವ್ಯಾಪಾರದ ವಿಚಾರವಾಗಿ ಗ್ಯಾಂಗ್ ಸದಸ್ಯರ ನಡುವೆ ಗಲಾಟೆಯಾಗಿದೆ. ಮೊದಲು ಕಾಪುವಿನಲ್ಲಿ ಗ್ಯಾಂಗ್ ಸದಸ್ಯ ಮಜೀದ್ ಮತ್ತು ಆಶಿಕ್ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಬಳಿಕ ಆಶಿಕ್ನನ್ನು ಮಜೀದ್ ಗ್ಯಾಂಗ್ ಉಡುಪಿಗೆ ಕರೆಸಿಕೊಂಡಿತ್ತು. ಈ ವೇಳೆ ಮಜೀದ್ ಗ್ಯಾಂಗ್ ತಲ್ವಾರ್, ಡ್ಯಾಗರ್, ದೊಂಡೆಗಳನ್ನ ಹಿಡಿದು ಬಂದಿತ್ತು. ಕುಂಜುಬೆಟ್ಟು ಬಳಿ 2 ತಂಡಗಳ ಮುಖಾಮುಖಿಯಾಗಿ ಕಾರಿನಲ್ಲಿ ಕುಳಿತಿದ್ದ ಆಶಿಕ್ ಕಾರಿಗೆ ಮಜೀದ್ ಗ್ಯಾಂಗ್ ಡಿಕ್ಕಿ ಹೊಡೆದ ಬಳಿಕ ಮಾರಾಮಾರಿ ನಡೆದಿತ್ತು. ಈ ಪ್ರಕರಣದಲ್ಲಿ ಈಗಾಗಲೇ 2 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಕೃತ್ಯಕ್ಕೆ ಬಳಸಿದ್ದ ಒಂದು ಸ್ವಿಫ್ಟ್ ಕಾರು, 2 2 ವೀಲರ್ಸ್ ಮತ್ತೆ ಚಾಕು ಮತ್ತೆ ತಲ್ವಾರ್ ಇದೆಲ್ಲ ಈಗಾಗಲೇ ಸೀಸ್ ಮಾಡಲಾಗಿದೆ. ಉಳಿದ ಆರೋಪಿಗಳು ಪರಾರಿಯಾಗಿದ್ದಾರೆ. ಅವರನ್ನು ಆದಷ್ಟು ಬೇಗನೆ ಪತ್ತೆ ಮಾಡಿ ಮುಂದೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತದೆ. ಇನ್ನು ಘಟನೆ ಸಂಬಂಧ ಶಾಸಕ ವಿ ಸುನಿಲ್ ಕುಮಾರ್ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ಸರ್ಕಾರ ಪೊಲೀಸರ ಕೈಕಟ್ಟಿ ಹಾಕಿದೆಯಾ? ಜನರ ಶಾಂತಿ ನೆಮ್ಮದಿ ಕಾಪಾಡಲಾರದ ಸರ್ಕಾರ ಅಧಿಕಾರದಲ್ಲಿದ್ದು ಪ್ರಯೋಜನ ಉಂಟೆ ಅಂತ ಟ್ವೀಟ್ ಮಾಡಿದ್ದಾರೆ. ಹೊಡೆದಾಟದಲ್ಲಿ ಓರ್ವನಿಗೆ ಗಂಭೀರ ಗಾಯವಾಗಿದ್ದು 2 ತಂಡಗಳ ಪುಡಿ ರೌಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಗರುಡ ಗ್ಯಾಂಗ್ನ ಆಶಿಕ್ ಮತ್ತು ರಾಕಿಬ್ ತಂಡದ ನಡುವೆ ನಡೆದ ಗ್ಯಾಂಗ್ ವಾರ್. ಈ ಸಂಬಂಧ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪರೀಕ್ಷಿತ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.